ಅವರು ಆ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಯಾಕಾಗುತ್ತೆ ಅಂದರೆ ಅವ್ರ ಬ್ರೈನಲ್ಲಿ ಈ ಕೆಮಿಕಲ್ಗಳು ರಿಲೀಸ್ ಆಗುತ್ತೆ. ಅವರು ಫುಲ್ ಒತ್ತಡದಲ್ಲಿದ್ದಾಗ, ಟೆನ್ಷನ್ಗಳಿದ್ದಾಗ, ಈ ಸಾಲಗಾರರ ಕಾಟ ಇದ್ದಾಗ ಬ್ರೈನ್ ಒಳಗಿರೋ ಈ 2 ಪಾರ್ಟಿನ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗಿರುತ್ತೆ. ಕಷ್ಟಪಟ್ಟು ಕೆಲಸ ಮಾಡೋರೆಲ್ಲ ಶ್ರೀಮಂತರಾಗಬೇಕು ಅನ್ನೋದಾಗಿದ್ದರೆ, ನೀವು ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಗಾರೆಯವರು ಕೆಲಸ ಮಾಡ್ತಾರಲ್ಲ, ಅವರಷ್ಟು ಕಷ್ಟ ಏನು ನಾವು ಪಡ್ತಾ ಇದ್ದೇವೆ. ಅಂದರೆ ಇದರ ಅರ್ಥ ಏನು ಅಂದರೆ, ನೀವು ಹಾರ್ಡ್ ವರ್ಕ್ ಮಾಡಿದ ತಕ್ಷಣ ನಿಮಗೆ ಸಕ್ಸಸ್ ಸಿಗಬೇಕು ಅಂತ ಇಲ್ಲ. ಈಗ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ. ನಿಮ್ಮ ಬ್ರೈನಲ್ಲಿ ಯಾವ ಪಾರ್ಟ್ ಇಂಪಾರ್ಟೆಂಟ್, ನೀವು ಸಕ್ಸಸ್ ಆಗಬೇಕು ಅಂದರೆ, ನೀವು ಹಣ ಗಳಿಸ್ಬೇಕು ಅಂತಂದರೆ, ಕೆಲವೊಂದು ಸರ್ವೆ ಮತ್ತು ರಿಸರ್ಚ್ಗಳ ಪ್ರಕಾರ 95% ಪೀಪಲ್ ತಮ್ಮ ಇನ್ವೆಸ್ಟ್ಮೆಂಟನ್ನು, ತಮ್ಮ ಖರ್ಚುಗಳನ್ನು ಎಮೋಷನ್ ಮೇಲೆ ಮಾಡ್ತಾರೆ. ಎಮೋಷನ್ ಮೇಲೆ ಬಂಡವಾಳ ಹಾಕಿ ಲಾಜಿಕಲ್ ಲಾಭ ಬೇಕು ಅಂದರೆ ಹೇಗೆ ಬರೋಕ್ಕೆ ಸಾಧ್ಯ? ಆ ಬ್ರೈನ್ ಒಳಗಡೆ 2 ಅದ್ಭುತವಾದ ಪಾರ್ಟ್ಗಳಿದ್ದಾವೆ. ದಿಢೀರನೇ ಇವನು ಯಾಕೆ ಸೂಸೈಡ್ ಮಾಡ್ಕೊಬಿಟ್ಟ, ಇವನು ಯಾಕೆ ಓಡೋಗ್ಬಿಟ್ಟ, ಇವನು ಯಾಕೆ ಆ ಹುಡುಗಿನ ಮದುವೆ ಆಗ್ಬಿಟ್ಟ. ಬಟ್ ಆದರೆ ಅವನ ಬ್ರೈನಲ್ಲಿ ಇರುವ ಎಮೋಷನಲ್ ಪಾರ್ಟ್ ಅಮೆಗ್ಡಾಲ್, ಸೊ ಅದು ಹೈ ಇದ್ದಾಗ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಹೆಚ್ಚು ಸಮರ್ಥವಾಗಿ ವರ್ಕ್ ಮಾಡಲ್ಲ. ಆವಾಗ ನಿಮ್ಮ ಲಾಜಿಕ್, ಕ್ಯಾಲ್ಕುಲೇಷನ್ಸ್ ಇವ್ಯಾವೂ ಕೂಡ ವರ್ಕ್ ಆಗಲ್ಲ. ಅವರು ನಾನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ನನ್ನ ಹತ್ರ ಹಣ ನಿಲ್ತಾ ಇಲ್ಲ, ನಾನು ಅಷ್ಟು ಇಂಟೆಲಿಜೆಂಟ್ ಇದ್ದೀನಿ, ಕ್ಲಾಸಲ್ಲಿ ನೋಡಿ ಟಾಪರು, ಆದರೆ ಇವಾಗ ನೋಡಿದರೆ ನನ್ನ ಹೆಂಡತಿ ಮಕ್ಕಳನ್ನ ಸಾಕಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಅದ್ಭುತವಾದ ಪ್ರಶ್ನೆ ಇದು. ಕಷ್ಟಪಟ್ಟು ಕೆಲಸ ಮಾಡೋರೆಲ್ಲ ಶ್ರೀಮಂತರಾಗಬೇಕು ಅನ್ನೋದಾಗಿದ್ದರೆ, ನೀವು ಈ ಬಿಲ್ಡಿಂಗ್ ಕಟ್ಟೋದಕ್ಕೆ ಗಾರೆಯವರು ಕೆಲಸ ಮಾಡ್ತಾರಲ್ಲ, ಅವರಷ್ಟು ಕಷ್ಟ ಏನು ನಾವು ಪಡ್ತಾ ಇದ್ದೇವೆ. ಇಲ್ಲ, ಜೀವನ ಪರ್ಯಂತ ಗಾರೆ ಕೆಲಸನೇ ಮಾಡಿ ಎಷ್ಟು ಜನ ಶ್ರೀಮಂತರಾಗಿದ್ದಾರೆ. ಗದ್ದೆಯಲ್ಲಿ ಕೆಲಸ ಮಾಡ್ತಾನಲ್ಲ ರೈತ, ಭೂಮಿನ ಉಳುಮೆ ಮಾಡ್ತಾನಲ್ಲ ರೈತ, ತೋಟದಲ್ಲಿ ಕೆಲಸ ಮಾಡ್ತಾನಲ್ಲ ಕಾರ್ಮಿಕ, ಅವನಷ್ಟು ನಾವು ಕಷ್ಟಪಡ್ತೀವ? ಖಂಡಿತ ಕಷ್ಟಪಡಲ್ಲ. ಆ ರೀತಿ ಕಷ್ಟಪಟ್ಟು ಎಷ್ಟು ಜನ ಶ್ರೀಮಂತರಾಗಿದ್ದಾರೆ, ಬೆರಳೆಣಿಕೆ. ನಾವು ಅದಕ್ಕೆ ಉತ್ತರನ ಹುಡುಕೋಕ್ಕಾಗಲ್ಲ. ಅಂದರೆ ಇದರ ಅರ್ಥ ಏನು ಅಂದರೆ, ನೀವು ಹಾರ್ಡ್ ವರ್ಕ್ ಮಾಡಿದ ತಕ್ಷಣ ನಿಮಗೆ ಸಕ್ಸಸ್ ಸಿಗಬೇಕು ಅಂತ ಇಲ್ಲ. ಈಗ ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ. ಸೊ ನೀವು ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂತಂದರೆ ನಿಮ್ಮ ಬ್ರೈನ್ ಸ್ಮಾರ್ಟಾಗಿ ವರ್ಕ್ ಆಗಬೇಕಾಗುತ್ತೆ. ಅದು ಸ್ಮಾರ್ಟಾಗಿ ಹೇಗೆ ವರ್ಕ್ ಆಗುತ್ತೆ? ನಿಮ್ಮ ಬ್ರೈನಲ್ಲಿ ಯಾವ ಪಾರ್ಟ್ ಇಂಪಾರ್ಟೆಂಟ್, ನೀವು ಸಕ್ಸಸ್ ಆಗಬೇಕು ಅಂದರೆ, ನೀವು ಹಣ ಗಳಿಸ್ಬೇಕು ಅಂತಂದರೆ, ನಿಮ್ಮ ಪ್ರತಿಯೊಂದು ಹಣದ ನಿರ್ಧಾರಗಳ ಹಿಂದೆ ಎಮೋಷನ್ಸ್ ಇರುತ್ತೆ. ಈ ಜಗತ್ತಿನಲ್ಲಿ ಕೆಲವೊಂದು ಸರ್ವೆ ಮತ್ತು ರಿಸರ್ಚ್ಗಳ ಪ್ರಕಾರ 95% ಪೀಪಲ್ ತಮ್ಮ ಇನ್ವೆಸ್ಟ್ಮೆಂಟನ್ನು, ತಮ್ಮ ಖರ್ಚುಗಳನ್ನು ಎಮೋಷನ್ ಮೇಲೆ ಮಾಡ್ತಾರೆ. ಎಮೋಷನ್ಸ್, ಲಾಜಿಕ್ ಮೇಲೆ ಮಾಡಲ್ಲ. ಹೇಗೆ ಎಮೋಷನ್ ಅಂತ ಹೇಳಿದ್ರೆ? ಖಂಡಿತ ಅದನ್ನು ಹೇಳ್ತೀನಿ ಮೇಡಮ್ ನಾನು. ನೀವು ಎಮೋಷನ್ ಮೇಲೆ ಖರ್ಚು ಮಾಡಿ, ಎಮೋಷನ್ ಮೇಲೆ ಬಂಡವಾಳ ಹಾಕಿ ಲಾಜಿಕಲ್ ಲಾಭ ಬೇಕು ಅಂದರೆ ಹೇಗೆ ಬರೋಕ್ಕೆ ಸಾಧ್ಯ? ಎಮೋಷನ್ನಿಗೂ ಲಾಜಿಕ್ಕಿಗೂ ಏನು ಡಿಫ್ರೆನ್ಸ್ ಅಂತ ನಾನು ಹೇಳ್ತೀನಿ ನಿಮಗೆ. ನಮ್ಮ ಬ್ರೈನ್ ಇದೆ, ಆ ಬ್ರೈನ್ ಒಳಗಡೆ 2 ಅದ್ಭುತವಾದ ಪಾರ್ಟ್ಗಳಿದ್ದಾವೆ. ಒಂದು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳಿ, ನಮ್ಮ ಕಣ್ಣಿದೆಯಲ್ಲ, ಕಣ್ಣಿನ ಹಿಂಭಾಗದಲ್ಲಿರುತ್ತೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳಿ. ಇನ್ನೊಂದು ಅಮೆಗ್ಡಾಲ್ ಅಂತ ನಮ್ಮ ಬ್ರೈನ್ ಒಳಗಡೆ ಇರುತ್ತೆ. ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂತಕ್ಕಂಥ ಅಂಗದ ಕೆಲಸ ಏನು ಅಂದರೆ, ಅದು ಮುಂದಾಲೋಚನೆ ಮಾಡುತ್ತೆ, ಯೋಜನೆಯನ್ನು ರೂಪಿಸುತ್ತೆ, ಕ್ಯಾಲ್ಕುಲೇಷನ್ ಮಾಡುತ್ತೆ. ಅದು ಪಕ್ಕಾ ಕ್ಯಾಲ್ಕುಲೇಟೆಡ್ ಆಗಿಯೇ ವರ್ಕ್ ಮಾಡೋಂಥ ಒಂದು ಅಂಗ ನಮ್ಮ ಬ್ರೈನಲ್ಲಿ. ಅಮೆಗ್ಡಾಲ್ದು ಏನು ಕೆಲಸ ಅಂತ ಹೇಳಿದರೆ, ಅದು ಯಾವಾಗೂ ಕೂಡ ಎಮೋಷನಲ್ ಆಗಿರುತ್ತೆ. ಅದಕ್ಕೆ ಸಣ್ಣದು ಏನೋ ತೊಂದರೆ ಆದರೂ ಅದು ಅಳುತ್ತೆ, ಸಣ್ಣ ಖುಷಿ ಆದರೂ ಅದು ನಗುತ್ತೆ, ಅದು ತಕ್ಷಣ ಸಿಟ್ಟು ಬರುತ್ತೆ, ಅದು ಜಗಳ ಮಾಡುತ್ತೆ, ಕೂಗುತ್ತೆ, ಬೈಯುತ್ತೆ, ರಾಂಗ್ ಡಿಸಿಷನ್ನನ್ನು ತಗೊಳ್ಳೋದಕ್ಕೆ ಪ್ರೇರೇಪಿಸುತ್ತೆ. ಯಾರ್ಯಾರು ಎಮೋಷನಲ್ಲಿ ಹೈ ಇರ್ತಾರೆ, ಅವರ ನಿರ್ಧಾರಗಳು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ತಗೊಳ್ಳೋದಕ್ಕೆ ಅಡೆತಡೆ ಉಂಟಾಗ್ತದೆ. ಓಕೆ. ನೀವು ಈಗ ದುಃಖದಲ್ಲಿ ಯಾವುದೋ ಒಂದು ನಿರ್ಧಾರಗಳನ್ನು ತಗೊಳ್ತೀರ,
ಸೊ ಈಗ ಉದಾಹರಣೆಗೆ ಅವ್ನು ತುಂಬ ಸ್ಮಾರ್ಟಾಗಿದ್ದ, ತುಂಬ ಚೆನ್ನಾಗಿದ್ದ. ಈಗ ನಾವು ಕೆಲವೊಂದು ಇನ್ಸಿಡೆಂಟ್ಗಳು ನೋಡ್ತೀವಿ, ದಿಢೀರನೇ ಇವ್ನು ಯಾಕೆ ಸೂಸೈಡ್ ಮಾಡ್ಕೊಬಿಟ್ಟ, ಇವ್ನು ಯಾಕೆ ಓಡೋಗ್ಬಿಟ್ಟ, ಇವ್ನು ಯಾಕೆ ಆ ಹುಡುಗಿನ ಮದುವೆ ಆಗ್ಬಿಟ್ಟ ಅಂತ ನಾವು ಮಾತಾಡ್ತೀವಿ. ಬಟ್ ಆದರೆ ಅವನ ಬ್ರೈನಲ್ಲಿ ಇರೋ ಎಮೋಷನಲ್ ಪಾರ್ಟ್ ಅಮೆಗ್ಡಾಲ್, ಸೊ ಅದು ಹೈ ಆದಾಗ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಹೆಚ್ಚು ಸಮರ್ಥವಾಗಿ ವರ್ಕ್ ಮಾಡಲ್ಲ. ಆವಾಗ ನಿಮ್ಮ ಲಾಜಿಕ್, ಕ್ಯಾಲ್ಕುಲೇಷನ್ಸ್ ಇವ್ಯಾವೂ ಕೂಡ ವರ್ಕ್ ಆಗಲ್ಲ. ಇದು ಆ್ಯಕ್ಚುಯಲ್ ರೀಸನ್. ಸೊ ಹಾಗಾಗಿನೇ ನಿಮಗೆ ನಮ್ಮ ನಿರ್ಧಾರಗಳು, ನಮ್ಮ ಯಶಸ್ಸಿನ ಹಿಂದೆ ನಮ್ಮ ಬಯಾಲಜಿ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಬಾಡಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಮೊದಲ ಉದಾಹರಣೆ ನಮ್ಮ ಬ್ರೈನ್. ಆ ಬ್ರೈನಲ್ಲಿರ್ತಕ್ಕಂಥ ಪ್ರೀಫ್ರಂಟಲ್ ಕಾರ್ಟೆಕ್ಸ್. ಕೈ ಇಲ್ದವನು ಅಂಗವಿಕಲ ಅಲ್ಲ, ಕಾಲಿಲ್ದವನು ಅಂಗವಿಕಲ ಅಲ್ಲ, ಕಣ್ಣಿಲ್ದವನು ಕಿವಿ ಇಲ್ದವನಲ್ಲ. ಯಾರ ತಲೆಯಲ್ಲಿರುವ PFC ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಊನ ಆಗಿದ್ದರೆ ಅವನು ನಿಜವಾಗ್ಲೂ ಅಂಗವಿಕಲ. ಯಾರ್ದು ಅಮೆಗ್ಡಾಲ್ ಪ್ರಾಪರಾಗಿ ಕೆಲಸ ಮಾಡಿಲ್ಲ ಅಂದರೆ ಅವರು ನಿಜವಾಗ್ಲೂ, ನೀವು ಇವ್ರನ್ನ ಸ್ಟೀವ್ ಹಾಕಿನ್ಸ್, ದ ಗ್ರೇಟ್ ಸೈಂಟಿಸ್ಟ್ ಕೇಳಿದ್ದೀರಾ? ಸೊ ಅವರು ನೋಡಿ, ಅವ್ರದ್ದು ಎಲ್ಲ ಅಂಗಾಂಗಗಳು ಕೂಡ ಬಿದ್ದೋಗಿದ್ರು ಅವರು ಬೆಡ್ಡಲ್ಲೇ ಸಾಕಷ್ಟು ರಿಸರ್ಚ್ಗಳನ್ನು ಮಾಡ್ತಾರೆ. ಸೊ ಅದು ಹೇಗೆ ಸಾಧ್ಯ? ಅವರ ಬ್ರೈನ್ ಆ ರೀತಿಯ ಕೆಲಸಗಳನ್ನು ಮಾಡ್ತು. ಇವತ್ತು ವಿಶ್ವೇಶ್ವರಯ್ಯನವರ ಬ್ರೈನನ್ನು, ಕೈಲಾಸಂ ಅವರ ಬ್ರೈನನ್ನು ಕೊಡಿ ನಾವು ರಿಸರ್ಚ್ ಮಾಡಬೇಕು ಅಂದಿರೋ ಉದಾಹರಣೆಗಳನ್ನು ನಾವು ಕೇಳಿದ್ದೀವಿ. ಅಂದರೆ ಬ್ರೈನ್ ಒಳಗಿರೋ ಈ 2 ಪಾರ್ಟಿನ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗಿರುತ್ತೆ. ಸೊ ಆ ಪಾರ್ಟ್ ನಮಗೆ ಯಾವಾಗ ಕಂಟ್ರೋಲಿಗೆ ಸಿಗುತ್ತೆ? ಎಲ್ಲರಲ್ಲೂ ಇದೆ, ಎಲ್ಲರಲ್ಲೂ ಒಂದೇ ಥರ ಇದೆ. ಅದ್ಯಾಕೆ ಒಂದೇ ಥರ ವರ್ಕ್ ಆಗಲ್ಲ? ಸೊ ಈಗ ಉದಾಹರಣೆ ಹೇಳ್ತೀನಿ. ಒಂದು ಉದಾಹರಣೆಗೆ ಒಂದು ಕಂಪನಿಯಲ್ಲಿ ಒಂದು ರಮೇಶ ಅನ್ನೋನಿಗೆ 50,000 ಸಂಬಳ ಬರುತ್ತೆ, ಆಕರ್ಷ್ ಅನ್ನೋರಿಗೆ 50,000 ಸಂಬಳ ಬರುತ್ತೆ. ಇಬ್ಬರಿಗೂ ಒಂದೇ ದಿನ ಸ್ಯಾಲ್ರಿ ಆಗುತ್ತೆ. ಆಕರ್ಷ್ ಅವ್ರು ಏನು ಮಾಡ್ತಾರೆ, ಬುದ್ಧಿವಂತರು, ಇಲ್ಲ ನಾನು ಇದು ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಒಂದು ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸ್ಟಾಕಲ್ಲಿ. ಆದರೆ ಇನ್ನೊಬ್ಬರಿಗೆ ನಾನೊಂದು 50,000ದಲ್ಲಿ ಒಳ್ಳೆ ಹೊಸ ಐಫೋನ್ ಲಾಂಚ್ ಮಾಡಿದ್ದಾನೆ, ನಾನು ತಗೊಂಡ್ಬಿಡ್ತೀನಿ, ತಗೋಬೇಕು. ಹೋದ ಶೋರೂಮಿಗೆ, ನೋಡ್ದ, ಚೆನ್ನಾಗಿದೆ, ತಗೋಬೇಕು ಅನ್ನಿಸ್ತು, ತಗೊಂಡ, ಬಂದ. ಒಂದು ವಾರ, 15 ದಿನ, ಒಂದು ತಿಂಗಳು ಕಳೀತು. ಆಕರ್ಷ್ ಅವ್ರ ಶೇರು ದುಪ್ಪಟ್ಟಾಯಿತು, 50 ಲಕ್ಷ, 1 ಲಕ್ಷ ಆಯಿತು. ಇವೊಂದು ಐಫೋನ್ ಬೆಲೆ ಅರ್ಧಕ್ಕೆ ಡೌನ್ ಆಯಿತು. ಸೊ ಇವನು ಅವಾಗ ಅವನ ಮನಸ್ಥಿತಿ ಎಲ್ಲಿ ಹೋಯಿತು? ಆಕರ್ಷ್ ಅವ್ರ ಮನಸ್ಥಿತಿ ಎಲ್ಲಿ ಹೋಯಿತು? ಇಬ್ಬರದ್ದು ಒಂದೇ ಕಂಪನಿ, ಒಂದೇ ಕೆಲಸ, ಒಂದೇ ಸ್ಯಾಲ್ರಿ, ಅವ್ರ ಮೈಂಡ್ ಮಾತ್ರ ಬೇರೆ ಬೇರೆ ಯಾಕೆ ವರ್ಕ್ ಮಾಡ್ತು ಅಲ್ವಾ? ಸೊ ಯಾಕೆ ಅಂದರೆ ಯಾರ್ದು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಯಾರ್ದು ಕರೆಕ್ಟ್ ಇದೆ, ಅದು ಕರೆಕ್ಟಾಗಿ ಕ್ಯಾಲ್ಕುಲೇಟೆಡ್ ಆಗಿ ಆ್ಯಕ್ಷನ್ ಮಾಡುತ್ತೆ. ಯಾರ್ದು ಅಮೆಗ್ಡಾಲ್ ಹೈ ಇದೆ, ಎಮೋಷನಲ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದು ನಮಗೆ ಲಾಸ್ ಅಂತ ಅಂದ್ಕೊಡುತ್ತೆ. ಅವೆರಡು ಕಂಟ್ರೋಲ್ ಸಿಗಬೇಕು ಅಂತ ಹೇಳಿದರೆ ನಾವು ಕಾಮಾಗಿರಬೇಕಾಗುತ್ತೆ. ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಕೆಲವೊಂದು ಎಕ್ಸಸೈಸ್ಗಳನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಕೆಲವೊಂದು ಧ್ಯಾನಗಳು, ಪ್ರಾಣಾಯಾಮಗಳು, ಅವೆಲ್ಲವೂ ಕೂಡ ನಮ್ಮ ಬ್ರೈನನ್ನು ಆ್ಯಕ್ಟಿವ್ ಆಗಿ ಇಡೋ ಪ್ರಯತ್ನ ಮಾಡ್ತಿದೆ. ಯಾವಾಗ ಮನುಷ್ಯ ಫ್ರಸ್ಟ್ರೇಷನ್ಗೆ ಹೋಗ್ತಾನೆ ಆವಾಗ ಅವನದು ಏನು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಇದೆಯಲ್ಲ ಅದು ಕೆಲಸ ಮಾಡೋಕ್ಕಾಗಲ್ಲ. ಸೊ ಈಗ ಸಡನ್ ಸೂಸೈಡ್ ಮಾಡ್ತಾರಲ್ಲ, ಅವರು ಆ ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನ ಯಾಕಾಗುತ್ತೆ ಅಂದರೆ ಅವ್ರ ಬ್ರೈನ್ನಲ್ಲಿ ಈ ಕೆಮಿಕಲ್ಗಳು ರಿಲೀಸ್ ಆಗುತ್ತೆ. ಅವರು ಫುಲ್ ಒತ್ತಡದಲ್ಲಿದ್ದಾಗ, ಟೆನ್ಷನ್ಗಳಿದ್ದಾಗ, ಈ ಸಾಲಗಾರರ ಕಾಟ ಇದ್ದಾಗ, ಅಥವಾ ಯಾವುದೋ ಅವನಿಗೆ ಬೇಕಾದ ಬೇರೆ ಬೇರೆ ಸಮಸ್ಯೆಗಳು ಕಾಟ ಬಂದಾಗ ಅವನ ಅಂತರಂಗದಲ್ಲಿ ಅಂದರೆ ತಲೆ ಒಳಗಡೆ ಈ ಕಾರ್ಟಿಸೋಲಾ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ. ಕಾರ್ಟಿಸೋಲಾ ಅನ್ನೋ ಕೆಮಿಕಲ್ ರಿಲೀಸ್ ಆದಾಗ ಏನಾಗುತ್ತೆ, ಈ ಪ್ರೀಫ್ರಂಟಲ್ ಕಾರ್ಟೆಕ್ಸು ಹೆಚ್ಚು ಕೆಲಸ ಮಾಡೋದಕ್ಕೆ ಅದು ಬ್ಲಾಕ್ ಮಾಡುತ್ತೆ. ಸೊ ಅವಾಗೇನಾಗುತ್ತೆ, ಅಮೆಗ್ಡಾಲ್ ಹೈ ಆಗಿ ಕೆಲಸ ಮಾಡುತ್ತೆ. ಅದು ಎಮೋಷನಿಗೆ ಬೀಳ್ತೈತೆ. ಅಯ್ಯೋ ನನ್ನ ಮರ್ಯಾದೆಗಿಂತ ಯಾವುದು ದೊಡ್ಡದಿಲ್ಲ ಅಂದಾಗ ಆ ಮರ್ಯಾದೆಗಂಜಿ ಏನೇನೋ ನಿರ್ಧಾರಗಳನ್ನು ತಗೊಂಡಂಥವ್ರಿದ್ದಾರೆ. ಅದು ಯಾರು ಮಾಡೋ ತಪ್ಪು? ನಮ್ಮದು ಅಮೆಗ್ಡಾಲ್ ಮಾಡೋ ತಪ್ಪು. ಅದು ಯಾವಾಗ ನಾವು ಒತ್ತಡದಲ್ಲಿ ಇದ್ದಾಗ ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ ರಿಲೀಸ್ ಆದಾಗ ಈ ಥರ ನಾವು ರಾಂಗ್ ಡಿಸಿಷನ್ ತಗೊಳ್ಳೋ ಸಾಧ್ಯತೆ ಇರುತ್ತೆ.
ನೀವು ಈ ವರ್ಡ್ ಹೇಳಿದಾಗ ನಮಗೆ ನೆನಪಾಗ್ತದೆ, ಇವಾಗ ಕಾಫಿ ಡೇ ಸಿದ್ಧಾರ್ಥ ಅವರಾಗಿರ್ಬೋದು, ಕಾನ್ಫಿಡೆನ್ಸ್ ಗ್ರೂಪು ಮಾಲೀಕರಾದಂಥ CJ ರಾಯ್ ಅವರಾಗಿರ್ಬೋದು, ಸೂಸೈಡ್ ಮಾಡಿಕೊಂಡ್ರು, ಲೈಫಲ್ಲೆಲ್ಲ ಸೆಟ್ಲ್ ಆಗಿದ್ರು. ಅಂದರೆ ಜನಗಳಿಗೆ ಅವರೆಲ್ಲ ಎಲ್ಲ ಇದೆ, ಕೈಗೊಬ್ರು ಕಾಲ್ಗೊಬ್ರು ಆಳಿದ್ದಾರೆ, ದೊಡ್ಡ ಸಾಮ್ರಾಜ್ಯ ಇದೆ, ಏನಕ್ಕೆ ಹಂಗಾದ್ರು ಅಂತ ಹೇಳಿದಾಗ ಆ್ಯಕ್ಚುಲಿ ಸೈಂಟಿಫಿಕ್ ರೀಸನ್ ಇದು. ಖಂಡಿತ ಮೇಡಮ್. ಈಗ ಅವ್ರಿಗೆ ಏನು ಕಾರಣ ಇದೆ ನಂಗೆ ಗೊತ್ತಿಲ್ಲ, ಆದರೆ ನೀವು ಯೋಚನೆ ಮಾಡಿ ಅವರ ತಲೆ ಒಳಗಡೆ ಏನು ಓಡ್ತಾ ಇತ್ತು ಅಂತ ಅವ್ರಿಗಷ್ಟೇ ಗೊತ್ತು. ಕರೆಕ್ಟ್. ಅವ್ರ ಹತ್ರ 1000 ಕೋಟಿ ಇತ್ತು, 1000 ಕೋಟಿ ಇದೆ, ಎಂಥ ಸಮಸ್ಯೆ ಇದ್ರೂ ಎದುರಿಸೋ ಶಕ್ತಿನೂ ಅವ್ರಿಗಿತ್ತು. ಆದರೆ ಆ ಸೆಕೆಂಡಿಗೆ ಅವ್ರು ಯಾವುದೋ ಒಂದು ನಿರ್ಧಾರ ತಗೊಳ್ತಾರೆ ಅಂತಂದರೆ ಅವರ ತಲೆಯಲ್ಲಿ ಆ ಟೆನ್ಷನ್, ಆ ಫ್ರಸ್ಟ್ರೇಷನ್, ಆ ಒತ್ತಡಕ್ಕೆ ಏನಾಗುತ್ತೆ, ಕಾರ್ಟಿಸೋಲಾ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ ಯಥೇಚ್ಛವಾಗಿ ರಿಲೀಸ್ ಆದಾಗ ಏನಾಗುತ್ತೆ, ಈ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಕೆಲಸ ಮಾಡಲ್ಲ, ಅವ್ರದ್ದು ಅಮೆಗ್ಡಾಲ್ ಎಮೋಷನಿಗೆ ಹೋಗ್ಬಿಡುತ್ತೆ. ನಾಳೆ ED ರೈಡರ್ ನನ್ನ ಮರ್ಯಾದೆ ಪ್ರಶ್ನೆ, ನಾನು ಸಾಲಗಾರ, ನಾನು ಡಿಫಾಲ್ಟರ್ ಅಂದರೆ ಮರ್ಯಾದೆ ಪ್ರಶ್ನೆ ಅಂದಾಗ ಏನಾಗುತ್ತೆ, ಏನೋ ಒಂದು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಅವ್ರಿಗೂ ಇರ್ಬೋದು. ಸೊ ಹಾಗಾಗಿ ನಮ್ಮ ಎಲ್ಲ ನಿರ್ಧಾರಗಳ ಹಿಂದೆ ನಮ್ಮ ತಲೆಯಲ್ಲಿ ಇರ್ತಕ್ಕಂಥ 2 ಅಂಗಗಳದ್ದು ಭಾಳ ಇಂಪಾರ್ಟೆಂಟ್ ರೋಲ್ ಇದೆ. ಹಾಗಾಗಿನೇ ನಾನು ಹೇಳ್ತಾ ಇರೋದು, ಹಣದ ಹಿಂದೆ ವಿಜ್ಞಾನ ಇದೆ, ಹಣದ ಹಿಂದೆ ವಿಜ್ಞಾನ ಇದೆ, ಹಣದ ಹಿಂದೆ ಬಯಾಲಜಿ ಇದೆ ಅಂತ ಹೇಳಿ. ಸೊ ಆ ಬಯಾಲಜಿ ಬಗ್ಗೆ ನಾವು ಮುಂದೆ ಮಾತಾಡೋಣ. ಈಗ ಜಸ್ಟ್ ನಿಮಗೆ ನಾನು ಈ ಮೆದುಳಿನ ಅಂಗಗಳ ಬಗ್ಗೆ ಮಾತ್ರ ಹೇಳಿದ್ದೇನೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.